ಮೂಡಾ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಗರಣದ ವಿಚಾರದಲ್ಲಿ ಇವತ್ತು ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದರು. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಫ್ರೀಡಂ ಪಾರ್ಕ್ ಮತ್ತು ಶಾಸಕರ ಭವನದ ಬಳಿ ಪ್ರತಿಭಟನೆಯನ್ನ ಮಾಡಿ ಬಿಎಂಟಿಸಿ ಬಸ್ ಏರಿ ಪ್ರತಿಭಟನೆಯನ್ನ ಮಾಡಿ ವಿಜೇಂದ್ರ ಸೇರಿ ಹಲವರು ಪೊಲೀಸರ ಜೊತೆಗೆ ಒಂದಿಷ್ಟು ವಾಗ್ವಾದ ಮಾಡಿದ ನಂತರ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ರು. ಬಸ್ ಮೇಲೆ ಹತ್ತಿದ್ರು. ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಯಿತು. ತಳ್ಳಾಟದ ವೇಳೆ ಪ್ರತಿಭಟನಾ ನಿರತ ಮಹಿಳೆಯರ ಮೂಗಿಗೆ ಒಂದಿಷ್ಟು ಗಾಯಗಳು ಆಗಿದೆ. ಸಹಜ ಪ್ರತಿಭಟನೆಯ ಸಂದರ್ಭದಲ್ಲಿ ಇದೆಲ್ಲ ಆಗೋದು. ನೂಕಾಟ ತಳ್ಳಾಟದ ಸಂದರ್ಭದಲ್ಲಿ ಸರ್ಕಾರಿ ಬಸ್ಗಳ ಮೇಲೆ ಎಲ್ಲ ಹತ್ತಿ ನಿಂತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರವಿಕುಮಾರ್ ಅವರು ನಮಗೆ ಘೋಷಣೆ ಆಗ್ತಿದ್ದಾರೆ. ನಾ ಘೋಷಣೆ ಹಾಕಿದ್ರೆ ಒಂದು ರೀತಿಯಲ್ಲಿ ಗ್ಲಾಸ್ ವಿಧಾನಸೌಧದ ಎಸ್ಸಿ ಎಸ್ಟಿಗಳ 20 ನಾಗೇಂದ್ರ ಅವರು ಎಲ್ಲಿ ಸಿಎಂ ಮತ್ತು ಡಿಸಿಎಂ ಅವರ ಹೆಸರನ್ನ ಹೇಳ್ತಾರೋ ಅನ್ನುವಂಥ ಟೆನ್ಷನ್ ಈಗ ಅವರಿಗಿದೆ. ಹಾಗಾಗಿನೇ ಈ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವಿಜೇಂದ್ರ ಅವರು ಮಾಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಏನಾಯಿತು. ದೊಡ್ಡವರು ಹೇಳಿದ್ದಕ್ಕೆ ಹಣ ರವಾನಿಸಿದ್ದಾಗಿ ಇಡಿಗೆ ನಾಗೇಂದ್ರ ಹೇಳಿದ್ದಾರೆ. ನಾಗೇಂದ್ರ ಎಲ್ಲಿ ನಮ್ಮ ಹೆಸರು ಹೇಳ್ತಾರೋ ಅಂತ ಸಿಎಂ ಡಿಸಿಎಂಗೆ ಟೆನ್ಷನ್ ಶುರು ಆಗ್ಬಿಟ್ಟಿದೆ ಅಂತ ಬಿಜೆಪಿಯ ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೊಟ್ಟಂತ ಹೇಳಿಕೆ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಪಾಪದ ಕೊಡ ಇವತ್ತು ತುಂಬಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪಾಪದ ಕೊಡ ತುಂಬಿದೆ. ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದ್ದೇವೆ. ಇದರ ಪರಿಣಾಮ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಮೇತ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಇವತ್ತು ಆಗಲೇ ಒದಗಿ ಬಂದಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತೀರಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಕೆಲಸ ಇವತ್ತೇನು ಮಾಡಿದ್ದೀರಿ.